ಕುಲದಲ್ಲಿ ಕೀಳ್ಯಾವುದು, ಹುಚ್ಚಪ್ಪ ಮತದಲ್ಲಿ ಮೇಲ್ಯಾವುದು ಎಂಬ ಹಾಡಿಗೆ ಸ್ಟೆಪ್ ಹಾಕಿದ ಶಾಸಕ ಎಸ್.ಆರ್. ವಿಶ್ವನಾಥ್ ಮತ್ತು ವಾಣಿ ವಿಶ್ವನಾಥ್ ಮಹಿಳಾ ಕಾರ್ಯಕರ್ತರೊಂದಿಗೆ ಯಲಹಂಕ ವಿಧಾನಸಭಾ ಕ್ಷೇತ್ರದ ತರಬನಹಳ್ಳಿಯ ಹನುಮಕ್ಕ ಗಿರಿಯಪ್ಪ ಕಲ್ಯಾಣ ಮಂಟಪದಲ್ಲಿ ವಿಶ್ವವಾಣಿ ಫೌಂಡೇಶನ್ ಯಲಹಂಕ ಗ್ರಾಮಾಂತರ ಮಂಡಲ ಬಿಜೆಪಿ ಸಹಯೋಗದೊಂದಿಗೆ ಶ್ರೀ ಶಕ್ತಿ ಸಂಭ್ರಮ ಅದ್ದೂರಿಯಾಗಿ ಜರುಗಿದೆ. ಇವತ್ತು ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ನಮ್ಮ ಯಲಹಂಕ ವಿಧಾನಸಭಾ ಕ್ಷೇತ್ರದ ಗ್ರಾಮಾಂತರ ಮಂಡಲದ ವತಿಯಿಂದ ನಮ್ಮ ಹೆಣ್ಣುಮಕ್ಕಳದು ಇವತ್ತೊಂದು ಕಾರ್ಯಕ್ರಮ ಇತ್ತು. ಬಿಜೆಪಿಯ ಮಹಿಳಾ ಮೋರ್ಚಾ ಕಡೆಯಿಂದ ನಮ್ಮ ನಿರೀಕ್ಷೆಗೆ ಮೀರಿ ಇವತ್ತು ಹೆಣ್ಣುಮಕ್ಕಳು ಈ ಕಾರ್ಯಕ್ರಮ ಬಂದಿದ್ದಾರೆ. ನಮ್ಗೆ ಹೇಳಿದ್ದು 1200 ಬರ್ಬೋದು ಅಂತ ಹೇಳಿ, ಆದ್ರೆ ಇವತ್ತು 2000ಕ್ಕೂ ಹೆಚ್ಚು ತಾಯಿಯಂದ್ರು ಹಬ್ಬಗಳಿದ್ರು ಕೂಡ ಅತ್ಯಂತ ಉತ್ಸಾಹದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಮತ್ತೆ ಪಂಚಾಯಿತಿ ವೈಸು ಕೂಡ ಅವರು ಅನೇಕ ಕ್ರೀಡೆಗಳು, ರಂಗೋಲಿ ಸ್ಪರ್ಧೆ ಇವೆಲ್ಲವನ್ನು ಕೂಡ ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿ ಅವರಿಗೆಲ್ಲ ಬಹುಮಾನಗಳ ವಿತರಣೆಯನ್ನು ಕೂಡ ನಾವು ಮಾಡಿದ್ದೀವಿ. ನನ್ನ ಕ್ಷೇತ್ರದಲ್ಲಿ ತಾಯಂದ್ರ ಶಕ್ತಿ ಬಹಳ ದೊಡ್ಡದಾಗಿದೆ. ಮತ್ತೆ ನಾವು ಕೂಡ ವಿಶ್ವವಾಣಿ ಫೌಂಡೇಶನ್ ಮಾಡಿ ಹೆಣ್ಣು ಮಕ್ಕಳ ಸಬಲೀಕರಣಕ್ಕೆ ನಾವು ಕಳೆದ 17 ವರ್ಷಗಳಿಂದ ಕೂಡ ನಮ್ಮ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೀವಿ. ಸಾವಿರಾರು ಮಹಿಳೆಯರಿಗೆ ಟೈಲರಿಂಗ್ ಟ್ರೈನಿಂಗು, ಬ್ಯೂಟಿಷಿಯನ್ನು, ಕುಚ್ಚು ಹಾಕುವಂಥದ್ದು, ಈ ತರದ್ದು ಅನೇಕ ಸ್ವಂತ ತರಬೇತಿಯನ್ನು ಪಡೆದು ಅವರು ಸ್ವತಃ ದುಡಿಮೆಯನ್ನು ಮಾಡ್ತಕ್ಕಂಥ ಒಂದು ಅವಕಾಶವನ್ನು ಕೂಡ ಕಲ್ಪಿಸ್ಕೊಟ್ಟಿದ್ದೀವಿ. ನಮ್ಮ ಮೇಲೆ ಅಪಾರವಾದಂಥ ಪ್ರೀತಿ ವಿಶ್ವಾಸವನ್ನ ನನ್ನ ಕ್ಷೇತ್ರದ ಹೆಣ್ಮಕ್ಳು ಕೂಡ ಇಟ್ಕೊಂಡು ಈ ಕಾರ್ಯಕ್ರಮವನ್ನ ನಮ್ಮ ನಿರೀಕ್ಷೆಗೆ ಮೀರಿ ಯಶಸ್ವಿಯನ್ನು ಮಾಡಿದ್ದಾರೆ. ಬಹುಶಃ ಅವರ ಋಣವನ್ನ, ಅವರ ಪ್ರೀತಿ ವಿಶ್ವಾಸವನ್ನ ಕ್ಷೇತ್ರದ ಕೆಲಸ ಮಾಡೋದ್ರ ಮುಖಾಂತರ ಮತ್ತು ಅವರಿಗೆ ಅನೇಕ ತರಬೇತಿಗಳನ್ನ ಕೊಟ್ಟು ಅವರು ಸ್ವಾವಲಂಬಿಗಳಾಗಿ ಬದುಕೋದಕ್ಕೆ ಏನ್ ಮಾಡಬೇಕು ಅದು ನನ್ನ ಶಕ್ತಿ ಮೀರಿ ಖಂಡಿತವಾಗೂ ಮಾಡ್ತೀನಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿದ್ದೀನಿ. ಮತ್ತು ಈ ಕಾರ್ಯಕ್ರಮ ಬಂದಿರತಕ್ಕಂಥ ಎಲ್ಲ ನನ್ನ ತಾಯಂದ್ರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಇವತ್ತು ಯಲಹಂಕ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಸ್.ಆರ್. ವಿಶ್ವನಾಥ್ ಅವರ ನೇತೃತ್ವದಲ್ಲಿ ಮತ್ತೆ ನಮ್ಮ ವಿಶ್ವವಾಣಿ ಫೌಂಡೇಶನ್ ಒಂದು ನೇತೃತ್ವದಲ್ಲಿ, ಭಾರತೀಯ ಜನತಾ ಪಾರ್ಟಿಯ ಒಂದು ನೇತೃತ್ವದಲ್ಲಿ ಇವತ್ತು ವಿಶ್ವ ಮಹಿಳಾ ದಿನಾಚರಣೆನ ನಾವು ಫಸ್ಟ್ 10ನೇ ತಾರೀಕು ಯಲಹಂಕ ಅಂಬೇಡ್ಕರ್ ಭವನದಲ್ಲಿ ಅದ್ದೂರಿಯಾಗಿ 7 ವಾರ್ಡಿನ ಎಲ್ಲಾ ಒಂದು ಸದಸ್ಯರುಗಳು ಸೇರ್ಕೊಂಡು ಅದ್ದೂರಿ ಮಹಿಳಾ ದಿನಾಚರಣೆ ಮಾಡಿದ್ರು. ಅದೇ ರೀತಿ ಇವತ್ತು ಗ್ರಾಮಾಂತರ ಮಂಡಲದ ಒಂದು ವಿಶ್ವವಾಣಿ ಫೌಂಡೇಶನ್ ವತಿಯಿಂದ ಇವತ್ತು ವಿಶ್ವ ಮಹಿಳಾ ದಿನಾಚರಣೆಯನ್ನ ನಾವು ಇವತ್ತು ಒಂದು ಚೌಟ್ರಿನಲ್ಲಿ ಇವತ್ತು ಗಿರಿಯಮ್ಮ ಹನುಮಕ್ಕ ಚೌಟ್ರಿನಲ್ಲಿ ತರಬನಹಳ್ಳಿ ಈ ಒಂದು ಭಾಗದಲ್ಲಿ ನಾವು ಅದ್ದೂರಿಯಾಗಿ ವಿಶ್ವ ಮಹಿಳಾ ದಿನಾಚರಣೆಯನ್ನು ಆಚರಣೆಯನ್ನ ಮಾಡ್ತಾ ಇದ್ದೀವಿ. ನಮ್ಮ ಮಹಿಳೆಯರು ಎಲ್ಲಾ ಕಡೆನೂ ಸಹ 21 ಗ್ರಾಮ ಪಂಚಾಯತಿ ಮತ್ತೆ ನಗರಸಭೆಯ ಒಂದು ಅಷ್ಟು ವಾರ್ಡ್ಗಳು ಸೇರಿ ಇವತ್ತು ಅದ್ದೂರಿಯಾಗಿ ಒಂದು ವಿಶ್ವ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡಿದ್ದೀವಿ. ನಮ್ಮ ಮಹಿಳೆಯರು ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮ ಕೊಟ್ಟಿರೋದಿರ್ಬೋದು, ಅದ್ರ ಜೊತೆಗೆ ಅನೇಕ ಊರಲ್ಲೂ ಸಹ ಗೇಮ್ಸ್ ಅನ್ನ ಆಡಿಸಿ ಎಲ್ಲರಿಗೂ ಸಹ ಬಹುಮಾನ ಕೊಡುವಂತ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ವಿ. ನಮ್ಮ ಶಾಸಕರು ಮಹಿಳೆಯರನ್ನ ಕುರಿತು ಮಹಿಳೆಯರು ಶಕ್ತಿಶಾಲಿಗಳಾಗಬೇಕು, ಸಾಮಾಜಿಕ, ಆರ್ಥಿಕ ಮತ್ತೆ ರಾಜಕೀಯವಾಗಿ ಉನ್ನತ ಸ್ಥಾನದಲ್ಲಿ ಬೆಳಿಬೇಕು ನಮ್ಮ ಮಹಿಳೆಯರು. ಇವತ್ತು ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತ್, ನಗರಸಭೆ ಮತ್ತೆ ಪಂಚಾಯತಿ ಮತ್ತೆ ಕಾರ್ಪೊರೇಷನ್ ಎಲ್ಲಾ ಕಡೆನೂ ಸಹ ಮಹಿಳೆಯರು 50% ಅಲ್ಲಿ ಗೆದ್ದು ಕೆಲಸವನ್ನ ಮಾಡಿ ಒಂದು ವಿಶಿಷ್ಟವಾದ ರೀತಿಯಲ್ಲಿ ಹೆಚ್ಚು ಒಂದು ಮುತುವರ್ಜಿಯಿಂದ ಹಾರ್ಡ್ ವರ್ಕ್ ಅನ್ನ ಮಾಡಿ ಜನಗಳ ಬೆಂಬಲವನ್ನ ಗೆದ್ದುಕೊಂಡಿದ್ದಾರೆ ಮಹಿಳೆಯರು. ಅದೇ ರೀತಿ ಇವತ್ತು ನರೇಂದ್ರ ಮೋದಿಜಿ ಅವರು 33% ಏನು ಮಹಿಳೆಯರಿಗೆ ಮುಂದಿನ ದಿನದಲ್ಲಿ MLA MP ನಿಲ್ಲಬೇಕು, ಮಹಿಳೆಯರು 33% ಮೀಸಲಾತಿಯನ್ನ ಮಹಿಳೆಯರಿಗೋಸ್ಕರ ಇಟ್ಟಿದ್ದಾರೆ, ರಿಸರ್ವೇಶನ್. ಅದರಲ್ಲೂ ಮಹಿಳೆಯರು ಬರಬೇಕು, ಹೆಚ್ಚಿನ ಮಹಿಳೆಯರು ಬಂದು ಮಹಿಳೆಯರಿಗೋಸ್ಕರ ಮಹಿಳೆಯರಿಗಾಗಿ ಕೆಲಸವನ್ನ ಮಾಡಿ ದೇಶದ ಒಂದು ಅಭಿವೃದ್ಧಿಯನ್ನ, ಭಾರತ ಮಾತೆಯ ಒಂದು ಏನು ಅಭಿವೃದ್ಧಿಯನ್ನ ಮಾಡ್ಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಾವೆಲ್ಲರೂ ಕೆಲಸವನ್ನ ಮಾಡ್ಕೊಂಡು ಹೋಗೋಣ ಅಂತ ನಮ್ಮ ಮಹಿಳೆಯರು, ನಾವುಗಳು ಎಲ್ಲ ಸಹ ಇವತ್ತು ಚರ್ಚೆಯನ್ನ ಮಾಡಿ ನಮ್ಮ ಶಾಸಕರು ನಮ್ಮೆಲ್ಲರಿಗೂ ಒಂದು ಹಿತವಚನಗಳನ್ನು ಸಹ ಹೇಳಿದ್ದಾರೆ. ಇವತ್ತು ವಿಶ್ವ ಮಹಿಳಾ ದಿನಾಚರಣೆ ವಿಶಿಷ್ಟವಾಗಿತ್ತು. ಎಲ್ಲ ಮಹಿಳೆಯರು ಬಂದು ಉತ್ಸಾಹದಿಂದ ಭಾಗವಹಿಸಿ ಒಂದು ಒಳ್ಳೆಯ ಸಿಸ್ಟಮ್ ಆಗಿ ಬಂದು ಭಾಗವಹಿಸಿ ತಮ್ಮ ಎಲ್ಲರೂ ಸಹ ನಮಗೆ ವಿಷಯನ್ನ ಮಾಡಿದ್ದಾರೆ. ಎಲ್ಲರೂ ಸಹ ಮಹಿಳೆಯರು ವಿಶ್ವ ಮಹಿಳಾ ದಿನಾಚರಣೆಯ ಕುರಿತು ತುಂಬಾ ಒಂದು ಆಸಕ್ತರಾಗಿದ್ದಾರೆ. ಇವತ್ತು ಮಹಿಳೆಯರು ಮಕ್ಕಳನ್ನ, ಹೆಣ್ಮಕ್ಳಾಗ್ಲಿ ಗಂಡು ಮಕ್ಕಳಾಗ್ಲಿ ಹೆಚ್ಚು ಒಂದು ಶಿಕ್ಷಣವನ್ನ ಕೊಡ್ತಾ ಇದ್ದಾರೆ. ಅವರ ಜೀವನ ಒಳ್ಳೆಯ ಒಂದು ಉತ್ತಮವಾಗಿ ಬೆಳಿಬೇಕು ಅಂತ ಹೇಳಿ ಅವರು ಒಂದು ಆರೋಗ್ಯವಾಗಿರ್ಬೇಕು, ಮತ್ತೆ ಒಳ್ಳೆಯ ಒಂದು ಶಿಕ್ಷಣವನ್ನು ಪಡ್ಕೋಬೇಕು, ದೇಶದಲ್ಲಿ ಉನ್ನತ ಪ್ರಜೆಯಾಗಿ ಹೆಣ್ಮಕ್ಳು ಬೆಳಿಬೇಕನ್ನೋ ವಿಶ್ವಾಸವನ್ನ ನಮ್ಮ ಮಹಿಳೆಯರು ತೋರಿಸಿದ್ದಾರೆ.